ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳ ಚರಿತ್ರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಯ್ಯಂ ನಿಜಂ ಪರವತೆ ಗಣನಾಗೋಚಿತ ಸಾಂ ಉದಾರ ಚರಿತಾಂ ನಾತು ವಸುದೇವ ಕುಟುಂಬಕಂ. 6ನೇ ಅಧ್ಯಾಯ. ನಿಶ್ಚಯತ್ವ ಗುಣೇ ಪಥಿ ವಿಚಾರತಂ ಕೋ ವಿಧೇ ಕೋ ನಿಷೇಧ. ತ್ರಿಗುಣ ಸಂಬಂಧವಿಲ್ಲದ ದಾರಿಯಲ್ಲಿ ಸಂಚರಿಸುವವರಿಗೆ ಮಾಡಲೇಬೇಕಾದ ಕರ್ತವ್ಯವು ಯಾವುದು, ಮಾಡಬಾರದುದು ಯಾವುದು? ಒಂದು ದಿನ ಪಿಚಂಡಯ್ಯನೆಂಬ ಶಾಸ್ತ್ರಿಯು ಬಂದು ಪ್ರಶ್ನಿಸಿದನು. ಎಲ್ಲ ವಸ್ತುಗಳಿಗೆ ಪೃಥ್ವಿ ಆಧಾರವಾಗಿದೆ. ಪೃಥ್ವಿಗೇನು ಆಧಾರ? ಪೃಥ್ವಿಗೆ ಜಲವೇ ಆಧಾರ. ಜಲಕ್ಕೆ ಅಗ್ನಿ, ಅಗ್ನಿಗೆ ವಾಯು, ವಾಯುವಿಗೆ ಆಕಾಶ, ಆಕಾಶಕ್ಕೆ ಅಕ್ಷರ, ನಾಮಕ್ಕೆ ಪರಮಾತ್ಮ ಎಂದು ಸಾಕಷ್ಟು ಆಧಾರಗಳಿವೆ. ಹೀಗೆ ತಾನು ಕೇಳಬೇಕೆಂದುದನ್ನೆಲ್ಲ ಸಿದ್ಧನು ತಿಳಿಸಲು ಆ ಶಾಸ್ತ್ರಿಯು ಬಹು ಸಂತೋಷ ಹೊಂದಿ ಮನೆಗೆ ಬಂದು ಉಪಹಾರಗಳನ್ನು ತಂದನು. ಸಿದ್ಧನು ಅದನ್ನು ಸ್ವೀಕರಿಸಿ ಸಂತೋಷಿಸಿ ಕುಳಿತಿರಲು ಒಬ್ಬನು ಬಂದು ವಿನಯದಿಂದ ವಂದಿಸಿ ವಿಚಾರಿಸಿದನು. ಮನಸ್ಸೇಕೆ ಇಷ್ಟು ಚಂಚಲವಾಗಿದೆ? ದಯಮಾಡಿ ಇದರ ಕಾರಣವನ್ನು ತಿಳಿಸಿರಿ. ಮನೋನಾಥಸ್ಥ ಮರುತಂ, ಮನಸ್ಸಿನ ಸ್ವಾಮಿ ಎನಿಸಿದ ವಾಯುವ್ಯವೂ ರಜೋಗುಣವೂ ಕೂಡುವುದರಿಂದ ಮನಸ್ಸು ಚಂಚಲವೆನಿಸುವುದು. ವಾಯುವಿನ ಅರ್ಧ ಭಾಗವನ್ನು ಗ್ರಹಿಸಿ ಮನಸ್ಸು ಉತ್ಪನ್ನವಾದದ್ದರಿಂದ ವಾಯುವಿನ ಸ್ವಭಾವವೆನಿಸಿದ ಚಂಚಲತ್ವವು ಅದರಲ್ಲಿ ಬರುತ್ತದೆ. ಅದು ಎಲ್ಲ ವಿಷಯಗಳಲ್ಲಿಯೂ ತಿರುಗುತ್ತಾ ಒಂದು ಕ್ಷಣ ಕೂಡ ಸ್ಥಿರತ್ವವನ್ನು ಪಡೆಯುವುದಿಲ್ಲ. ರಜೋಗುಣವು ಅನೇಕ ವಿಕಲ್ಪಗಳನ್ನು ಉಂಟು ಮಾಡುವುದು. ಪ್ರಾಣಾಯಾಮದಿಂದಲೂ ಆತ್ಮನಾತ್ಮ ವಿಚಾರದಿಂದಲೂ ಮನಸ್ಸು ಶುದ್ಧವಾಗಿ ಸ್ಥಿರವಾಗುವುದು. ಆತ್ಮನಾತ್ಮ ವಿಚಾರ ಸದ್ಗುರು ಬೋಧದಿಂದ ತಿಳಿಯುವುದು ಎಂದು ಸಿದ್ಧನು ನುಡಿಯಲು ಪ್ರಶ್ನೆ ಕೇಳುವವನು ಥಟ್ಟನೆ ಸಿದ್ಧನ ಪಾದಗಳನ್ನು ಹಿಡಿದುಕೊಂಡು, ಗುರುನಾಥನೇ, ನಾನು ಇಷ್ಟು ದಿನಗಳವರೆಗೆ ನಿನ್ನನ್ನೇ ಹುಡುಕುತ್ತಿದ್ದೆನು. ಇದು ನನ್ನ ಪೂರ್ವ ಜನ್ಮದಿಂದ ನಿನ್ನ ದರ್ಶನವಾಯಿತು. ದರ್ಶನ ಮಾತ್ರದಿಂದ ನಾನು ಪಾವನನಾದೆನು. ನನ್ನ ಮಾತಾ ಪಿತೃಗಳು ಧನ್ಯರೆನಿಸಿದರು. ನನ್ನನ್ನು ಉದ್ಧರಿಸು ಎಂದು ಬೇಡಿಕೊಳ್ಳಲು ಗುರುನಾಥನು ಕೃಪೆಯಿಂದೋರಿ ಆ ಮಲಯನಾಥನನ್ನು ಉದ್ಧರಿಸಿದನು. ಒಮ್ಮೆ ರಾಮಭಟ್ಟನೆಂಬ ವಿದ್ವಾಂಸನು ಬಂದು ಈ ಪ್ರಪಂಚವನ್ನು ಬೆಳಗುವ ಪ್ರಕಾಶವು ಯಾವುದು ಎನ್ನಲು ಸಿದ್ಧನು ಹಗಲು ಸೂರ್ಯ ಪ್ರಕಾಶ, ರಾತ್ರಿಯಲ್ಲಿ ಚಂದ್ರ ಪ್ರಕಾಶ ಅಥವಾ ನಕ್ಷತ್ರ ಪ್ರಕಾಶ ಅಥವಾ ದೀಪ ಪ್ರಕಾಶ ಎಂದು ಉತ್ತರ ಕೊಟ್ಟು, ಒಳ್ಳೆಯದು, ಇವೆಲ್ಲ ಯಾತರಿಂದ ಬೆಳಗುತ್ತದೆ ಎಂದು ಮರಳಿ ಪ್ರಶ್ನೆ ಹಾಕಿದನು. ಆಗ ರಾಮಭಟ್ಟನು ನೇತ್ರ ಪ್ರಕಾಶದಿಂದ ಎಂದನು. ಪುನಃ ಪ್ರಶ್ನೋತ್ತರ ನಡೆದವು. ಕಣ್ಣು ಮುಚ್ಚಿದ ಮೇಲೆಯೂ ಪದಾರ್ಥಗಳು ಚಿಂತನೆ ನಡೆಯುವುದಲ್ಲ. ಆಗ ಆ ಪದಾರ್ಥಗಳನ್ನು ಬೆಳಗುವ ಪ್ರಕಾಶವು ಯಾವುದು
ಬುದ್ಧಿ ಪ್ರಕಾಶ ಎಂದು ನುಡಿದು ರಾಮಭಟ್ಟನು ನನಗೆ ಇಷ್ಟೇ ತಿಳಿಯುತ್ತದೆ ಎನ್ನಲು ಸಿದ್ಧನು ನಸು ನಕ್ಕು ಬುದ್ಧಿಯು ಅಹಂಕಾರ ಯುಕ್ತ ಚಿದಾಭ್ಯಾಸದಿಂದ ಬೆಳಗುತ್ತದೆ. ಸಮಾಧಿಯ ಅಭ್ಯಾಸದಿಂದ ಆ ಚಿದಾಭ್ಯಾಸ ಲಯವಾಗಲು ಸ್ವಯಂ ಪ್ರಕಾಶನಾದ ಆತ್ಮನೊಬ್ಬನು ಉಳಿದುಕೊಳ್ಳುವನು. ಅಯ್ಯೋ, ಆ ಸಚ್ಚಿದಾನಂದ ಪರಿಪೂರ್ಣ ಬ್ರಾಹ್ಮಣನೇ ನೀನು ಇರುವೆ ಎಂದು ರಾಮಭಟ್ಟನು ಕೆಲವು ಕಾಲ ಆ ಅನಿರ್ವಚನೀಯ ಸ್ಥಿತಿಯನ್ನು ಪಡೆದು ಮರಳಿ ಜಾಗೃತನಾಗಿ ಕೃತಕೃತ್ಯನಾದೆ ಎಂದು ನುಡಿಯುತ್ತಾ ವಂದಿಸಿ ಹೊರಟು ಹೋದನು. ಮತ್ತೊಮ್ಮೆ ಚಿದಂಬರ ದೀಕ್ಷಿತರೆಂಬ ಘನ ವಿದ್ವಾಂಸರು ಬರಲು ತತ್ವಮಸಿ ಎಂದು ವಾಕ್ಯಾರ್ಥ ನಡೆಯಿತು. ಅದು ಸ್ತುತಿ ಪರವಾಗಿದೆ ಎಂದು ಕರ್ಮಠರಾದ ದೀಕ್ಷಿತರು ಹಾಗಲ್ಲ. ಅದು ಜ್ಞಾನಕಾಂಡದಲ್ಲಿರುವುದರಿಂದ ಸ್ತುತಿ ಪರವಾಕ್ಯವೆನ್ನುವುದು ಯೋಗ್ಯವಲ್ಲ ಎಂದು ಸಿದ್ಧನು ಬಹು ಕಾಲದವರೆಗೆ ವಾದವು ಸಾಗಿತು. ಸಿದ್ಧನು ನುಡಿದನು, ಯಾವುದೋ ವಸ್ತುವಿಗೆ ದ್ರವ್ಯ ಗುಣ ಕರ್ಮ ಸಂಬಂಧವಾಗಲಿ ಅಥವಾ ಜಾತಿ ಧರ್ಮ ವರ್ಣ ಆಶ್ರಮದಲ್ಲಿ ಸಂಬಂಧವಾಗಲಿ ಇರುವುದಾದರೆ ಅಲ್ಲಿ ಸ್ತುತಿಯ ಪ್ರಸಂಗ ಆದರೆ ಈ ವಾಕ್ಯವು ಪೂರ್ಣ ಶುದ್ಧ ಬುದ್ಧ ನಿರ್ವಿಶೇಷ ನಿರಾಲಂಬನಾದ ಆತ್ಮನು ಉದ್ದೇಶಿಸಿದೆ. ಅದೆಂದಿಗೂ ಸ್ತುತಿ ಪರವಲ್ಲ. ಅದು ಮುಮುಕ್ಷುಗಳಿಗೆ ಉಪದೇಶವಾಗಿದೆ. ಹಾಗಾದರೆ ಉಪಾಸನ ಪರವಾಗಿರಬೇಕು. ಅಲ್ಲಿ ಉಪಾಸನೆ ಕೂಡ ಒಂದು ಅರ್ಥದಲ್ಲಿ ಕರ್ಮವೆನಿಸುತ್ತದೆ. ಜ್ಞಾನಿಗೆ ಎಲ್ಲ ಕರ್ಮಗಳು ವರ್ಜ್ಯವಾಗಿವೆ. ಕೈವಲ್ಯವು ಕರ್ಮದಿಂದ ದೊರೆಯುವುದಿಲ್ಲ. ಉಪಾಸನೆಯಿಂದೆಲ್ಲ ಏನೇನು ಮನುಷ್ಯನು ತಿಳಿದಿರುವನೋ ಅದೆಲ್ಲದರ ತ್ಯಾಗದಿಂದ ಮಾತ್ರ ದೊರೆಯುತ್ತದೆ. ಈ ಜ್ಞಾನದ ಹೊರತು ಕೈವಲ್ಯಕ್ಕೆ ಬೇರೆ ದಾರಿಯಿಲ್ಲ. ಅರ್ಥ ಜ್ಞಾನವನ್ನು ಈ ಮಹಾವಾಕ್ಯ ಬೋಧಿಸುತ್ತದೆ ಎಂದು ಅಧಿಕಾರವಾಣಿಯಿಂದ ಸಿದ್ಧನು ಬೋಧಿಸಲು ಕೇಳುತ್ತಾ ದೀಕ್ಷಿತರು ಹರ್ಷಿತರಾದರು. ಒಮ್ಮೆ ಆಯಾಚಿತ್ತವಾಗಿ ಯಾರೋ ಆಹಾರ ತಂದು ಕೊಟ್ಟಿರಲು ಗುರುವು ಸ್ವೀಕರಿಸುತ್ತಾ ಕುಳಿತಿದ್ದನು. ಅನೇಕ ವಿದ್ವಾಂಸರು ಜಿಜ್ಞಾಸುಗಳು ಪ್ರೇಕ್ಷಕರು ನೆರೆದಿದ್ದರು. ಆಗ ಗೋವಿಂದ ಭಟ್ಟರೆಂಬುವರು ಸ್ವಾಮಿ, ದುಃಖ ವೃತ್ತಿಗಳೆನಿಸಿದ ಹಸಿವೆ, ನೀರಡಿಕೆ ಮುಂತಾದವುಗಳು ಜ್ಞಾನಿಗಳನ್ನು ಬಿಡುವುದಿಲ್ಲ. ಅದರಂತೆ ಪ್ರಾರಬ್ಧ ಭೋಗಗಳನ್ನು ಅವರು ತಪ್ಪಿಸಿಕೊಳ್ಳಲಾರರು. ಹೀಗೇಕೆ ಎಂದು ಕೇಳಿದರು. ಆಗ ಸಿದ್ಧನು ನುಡಿದನು, ಒಳ್ಳೆಯದು. ಈ ಪ್ರಶ್ನೆಯು ಆತ್ಮ ಚೈತನ್ಯವನ್ನು ಲಕ್ಷಿಸಿಯೋ ಅಥವಾ ಜ್ಞಾನಿ ಎಂದರೆ ದೇಹ ಮಾತ್ರವೆಂದು ಭಾವಿಸಿಯೋ? ಸಚ್ಚಿದಾನಂದ ಘನನಲ್ಲಿ ದುಃಖವೆಂಬುದಿಲ್ಲ. ಆತ್ಮನು ನಿತ್ಯ ನಿರ್ಮಲ, ಮೂರು ದೇಹಗಳಿಂದಾಚೆ ಇರುವವ.
ದೇಹ ಧರ್ಮಗಳು ಅವನಿಗೆ ಸಂಬಂಧವಿಲ್ಲ. ಇನ್ನು ದೇಹವನ್ನು ಲಕ್ಷ್ಯದಲ್ಲಿರಿಸಿ ನೀನು ಮಾತಾಡಿದರೆ ದೇಹವು ಯಾವಾಗಲೂ ಪ್ರಾರಬ್ಧಕ್ಕೆ ಅಧೀನ. ಗುರುದೇವನೇ, ನಾನೊಬ್ಬ ಸಾಮಾನ್ಯನು. ನನಗೆ ವಿಚಾರ ಮಾಡುವ ಶಕ್ತಿಯಿಲ್ಲ. ಸಹಜವಾಗಿ ಅನಿಸುವುದಲ್ಲಿ ಕೇಳಿದ. ಈಗ ಸಮಾಧಾನವಾಯಿತು. ನಿಮ್ಮಂಥವರ ದರ್ಶನದಿಂದಲೇ ನಾವು ಪಾರಾಗಬೇಕು ಎಂದು ನುಡಿದು ಗೋವಿಂದ ಭಟ್ಟರು ತೆರಳಿದರು. 8 ದಿನಗಳ ಅಲ್ಲಿಯ ವಸತಿಯಿಂದ ಜನಗಳಿಗೆ ಗುರುವಿನ ಸಲಿಗೆ ಹೆಚ್ಚಿತು. ಪ್ರಾಪಂಚಿಕರು ತಮ್ಮ ಸುಖ ದುಃಖ ತೋಡಿಕೊಂಡು ಸುಖದ ಮಾರ್ಗವನ್ನು ಕೇಳುವರು. ರೋಗಿಗಳು ರೋಗ ಮುಕ್ತಿಯ ಉಪಾಯವನ್ನು ಹೇಳಿರಿ ಎನ್ನುವರು. ಗುರುವು ಎಲ್ಲರನ್ನೂ ಸಮಾಧಾನಗೊಳಿಸುವನು. ಅದು ಒಬ್ಬ ಸ್ತ್ರೀಯ ಬಂದು ನನಗೆ ಸನ್ಮಾರ್ಗವನ್ನು ತೋರಿಸಬೇಕೆಂದು ಗುರುದೇವನ ಪಾದಕಮಲಗಳಲ್ಲಿ ಹಿಡಿದಳು. ಗುರು ನುಡಿದನು, ಬೆಳಗಿನಲ್ಲಿ ಬೇಗನೆ ಎದ್ದು ಶುದ್ಧವಾಗಿ ಸ್ನಾನ ಮಾಡಿ ಈಶ್ವರನ ಮಾನಸ ಪೂಜೆಯನ್ನು ಮಾಡು. ಯಾವಾಗಲೂ ರುದ್ರಾಕ್ಷಿ ಮಾಲೆಯಿಂದ ಪಂಚಾಕ್ಷರಿ ಮಂತ್ರ ಜಪ ಮಾಡು. ಮುಕ್ತಳಾಗುವೆ. ವಂದಿಸಿ ಆ ಸ್ತ್ರೀಯು ಹೊರಟು ಹೋದಳು. 9 ದಿನಗಳಾದವು. ಗುರುನಾಥ ಮುಂದೆ ಹೊರಡಬೇಕೆಂದನು. ಗ್ರಾಮವಾಸಿಗಳೆಲ್ಲ ನೆರೆದು ಕಳಿಸಿ ಕೊಟ್ಟರು. ಬರಬರುತ್ತಾ ಚಿಕ್ಕನಾರಾಯಣ, ಮಹಾದೇವ ಮುಂತಾದ ದೇವರ ದರ್ಶನ ಪಡೆದುಕೊಂಡು ಟಕ್ಕರ ಮಸ್ಕರ ಸ್ಥಳಗಳಲ್ಲಿ ಕಂಡನು. ತಿರುವಟಾರಿನಲ್ಲಿ ಶ್ರೀಕೃಷ್ಣ ಮೂರ್ತಿಯನ್ನು ನೋಡಿದನು. ಪದ್ಮನಾಭಪುರಿಗೆ ಬಂದು ಅನಂತ ಶಯನನ್ನು ಪೂಜಿಸಿದನು. ಒಂದು ಚಮತ್ಕಾರ ಘಟಿಸಿತು. ಅಲ್ಲಿ ಬ್ರಾಹ್ಮಣರ ಭೋಜನವು ನಡೆದಿತ್ತು. ಸಿದ್ಧನಿಗೆ ಹಸಿವೆಯಾಗಿತ್ತು. ಹೋಗಿ ಪಂಕ್ತಿಯಲ್ಲಿ ಒಂದು ಸ್ಥಳಕ್ಕೆ ಕುಳಿತುಬಿಟ್ಟನು. ಅದನ್ನು ಕಂಡು 4 ಜನ ಬ್ರಾಹ್ಮಣರು ಸಿದ್ಧನ ಬಳಿಗೆ ಬಂದು ವಿಚಾರಿಸತೊಡಗಿದರು. ನಿನ್ನನ್ನು ನೋಡಿದರೆ ಶೂದ್ರ ಚಿಹ್ನೆಗಳು ಕಾಣುತ್ತಿಲ್ಲ. ಭಯವಿಲ್ಲದೆ ಬಂದು ಬ್ರಾಹ್ಮಣರ ಪಂಕ್ತಿಯಲ್ಲಿ ಕುಳಿತುಬಿಟ್ಟಿಯಲ್ಲ. ಸಿದ್ಧನು ನುಡಿದನು, ನಿಮಗಾದ ಬ್ರಹ್ಮ ಚಿಹ್ನೆಗಳು ಕಾಣಿಸುವುದಿಲ್ಲ. ಅದೇಕೆ? ನಮಗೆ ಶಖ ಯಜ್ಞೋಪವೀತಗಳಿವೆ. ನಿನಗೆಲ್ಲಿ ಯತಿರ್ಯಾದೃಚ್ಛಿಕೋ ಭವೇತ್. ಯತಿಯಾದವನನ್ನು ಹೇಗೆ ಬೇಕೋ ಹಾಗಿರಬೇಕು. ಯತಿಯಾದರೆ ದಂಡಾದಿಗಳೇ ಎಲ್ಲವೇ? ಜ್ಞಾನವೇ ನಮ್ಮ ದಂಡ. ನಮಸ್ತೆ ನಮ್ಮ ಕರ್ತ. ಜೋಳಿಗೆ ವೈರಾಗ್ಯವೇ ಭಸ್ಮ. ವೈರಾಗ್ಯ ಭಸ್ಮ. ತತ್ವ ವಿವೇಚನವೇ ಕಮಂಡಲು. ಸಿದ್ಧನು ಮಾತಿಗೆ ಅವರು ಅವಾಗಾಗಿ, ಇವನು ಯಾರೋ ಯೋಗಾತ್ಯಶಾಲಿಯಾದ ಜ್ಞಾನಿಯು. ಇಂಥವರಿಗೆ ಅನ್ನ ಕೊಡುವುದು ಗೃಹಸ್ಥರ ಕರ್ತವ್ಯ ಅಲ್ಲದೆ ಊಟದ ಸಮಯಕ್ಕೆ ವೈಶ್ವಾನರೂಪನಾಗಿ ಬಂದಿದ್ದಾನೆ. ಅವನನ್ನು ತೃಪ್ತಿಗೊಳಿಸಿದರೆ ಸುಖ ಸೌಭಾಗ್ಯಗಳು ದೊರೆಯುವವು. ಒಂದು ವೇಳೆ
ಅಭಿಮಾನ ವಂಶರಾಗಿ ತಿರಸ್ಕಾರ ತೋರಿಸಿದರೆ ಸರ್ವನಾಶವಾದೀತು ಎಂದುಕೊಂಡು ಹೊಟ್ಟೆ ತುಂಬ ಊಟಕ್ಕೆ ಹಾಕಿದರು. ನಂತರ ಸಿದ್ಧನು ಜನಾರ್ದನ ಸ್ವಾಮಿಯ ಕ್ಷೇತ್ರಕ್ಕೆ ಬಂದು ಪರ್ವತದ ತುದಿಯಲ್ಲಿ ಅಚ್ಚಮನ ಮುದ್ರೆ ಮಾಡಿಕೊಂಡು ನಿಂತಿರುವ ಸ್ವಾಮಿಯನ್ನು ಕಂಡು ನುಡಿದನು. ಜ್ಞಾನಿಗಳಿಗೆ ಭವಸಾಗರವು ಕ್ಷುಲ್ಲಕ ಪ್ರಾಯವೇ ಸರಿ ಎನ್ನುತ್ತಾ ಉಡುಪಿಗೆ ಬಂದು ಶ್ರೀಕೃಷ್ಣನನ್ನು ಕಾಣುತ್ತಾ ಅವನಿಗೆ ಬ್ರಹ್ಮಾನಂದರೂಪನಾದ ಕ್ಷತ್ರಜ್ಞ ಎಲ್ಲರ ಮನಸ್ಸನ್ನು ಆಕರ್ಷಿಸುತ್ತಿರುವುದರಿಂದ ಕೃಷ್ಣ ಬಂದು ಚಿಂತನೆ ಮಾಡುತ್ತಿರಲು ಭಾವಾವೇಶವನ್ನು ಹೊಂದಿ ಕ್ಷಣ ಕಾಲ ತಡೆದು ಆ ನಿರಾಲಂಬ ಮೂರ್ತಿ ಮುನ್ನುಡಿದನು. 6ನೇ ಅಧ್ಯಾಯ ಮುಕ್ತಾಯ.